ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಸ್ಪೆಷಲ್. ಸೊ ಇವತ್ತಿನ ಡೇ ಹೆಂಗಿರುತ್ತೆ, ಏನು ಇರುತ್ತೆ ಅಂತ ಈ ಬ್ಲಾಗಲ್ಲಿ ಕಂಪ್ಲೀಟ್ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಂದ್ಕೊಂಡಿರೋದೆಲ್ಲ ನೆರವೇರಲಿ. ವರ್ಷದ ಮೊದಲನೇ ಹಬ್ಬನೇ ಹೌದು. ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಸಂಕ್ರಾಂತಿ ಹಿಂದಿನ ದಿನ ನಮ್ಮ ಮನೆಯಲ್ಲಿ ಹಸುಗಳನ್ನೆಲ್ಲ ತೊಳೆದು ಅದಕ್ಕೆ ಪೂಜೆ ಮಾಡಿ ಹಸು ಕೊಂಬುಗಳಿಗೆ ಬಣ್ಣ ಹಾಕಿ ನಾವು ಇವತ್ತು ಕಟ್ಕೋಲನ್ನ ಮಾಡ್ತೀವಿ. ಇವಾಗ ಅಪ್ಪ ಹಸುಗಳನ್ನ ತೊಳಿತಾ ಇದ್ದಾರೆ. ಸಿಂಪಲ್ ಆಗಿ ರಂಗೋಲಿ ಆಗಿದೆ ಮತ್ತು ಅಜ್ಜಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ರಂಗೋಲಿ ಬಿಟ್ಟಿದ್ದೀನಿ, ಆದರೆ ಚುಕ್ಕಿನ ಮರೀದೇ ಇರೋ ರೀತಿ ಮ್ಯಾನೇಜ್ ಮಾಡೋದು ಹೆಂಗಪ್ಪ ಅಂದರೆ ಹಿಂಗೆ ಸಡನ್ನಾಗಿ ಗೊತ್ತಾಗಲ್ಲ ಯಾರಿಗೂ ಚುಕ್ಕಿ ಮರ್ತಿದ್ದಾಳೆ ಆಮೇಲೆ ಮ್ಯಾನೇಜ್ ಮಾಡಿದ್ದಾಳೆ ಅಂತ. ಮಾರ್ನಿಂಗ್ ವೈಬ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಕಾಲ್ ಮಾಡೋದಕ್ಕೆ ಬೇವಿನ ಸೊಪ್ಪು ಮತ್ತು ಎಂಥದ್ದು ಉತ್ತರಾಣಿ ಕಡ್ಡಿ ಅಂತ ಏನೋ ಅಂತ ಕರೀತಾರೆ, ಅದನ್ನು ತಂದಿಟ್ಟಿದ್ದಾರೆ. ಇನ್ನು ಬಾಗಿಲಿಗೆ ನಾವು ತೋರಣ ಇನ್ನೂ ಹಾಕಿಲ್ಲ, ಇವಾಗ ಹಾಕಬೇಕು. ಎಲ್ಲ ಕಡೆ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಹೆಂಗಪ್ಪ ಅಂದರೆ ಈ ಥರ ಒಂದು ಕಡ್ಡಿನ ಮತ್ತು ಬೇವಿನ ಸೊಪ್ಪನ್ನ ಮನೆಗಳ ಮುಂಭಾಗ ಸಿಗಿಸ್ತಾರೆ. ಕಟ್ಕೋಲು ಮಾಡೋ ದಿನಕ್ಕೆ ಈ ರೀತಿ ಒಂದನ್ನು ಸಿಗ್ಸೋದು. ಮಾವಿನ ಸೊಪ್ಪು ಕೂತಿರೋ ಬದಲು ಮಾವಿನ ಸೊಪ್ಪನ್ನ ಮಡ್ಚಿ ಕೊಡು. ಸುಮ್ಮನೆ ಏನಕ್ಕೆ ಕೂತಿದೆ ವೇಸ್ಟಾಗಿ, ಏನು ಕೆಲಸ ಮಾಡಲ್ಲ ನೀನು ಪ್ರತು ಅಲ್ವಾ. ಮಡ್ಚಿ ಕೊಡು ಹಂಗೆ. ಇದ್ಯಾಕೆ ಜನ ಹಂಗೆ ಹಸಿಯೋದೆಲ್ಲ ಮಡ್ಚಿ ಕೊಡಬೇಕು. ಏನ ಮಡ್ಚಕ್ಕೆ ಬರಲ್ಲ, ಹಿಂಗೆ ಮಡ್ಚಿ ಕೊಡ್ಬೇಕು. ಹಿಂಗೆ ನೋಡಿ, ಹಿಂಗೆ ಕೊಡು ಬಂಗಾರಿ. ಅಯ್ಯಪ್ಪ, ಫೋಲ್ಡ್ ಮಾಡೇ ಕೊಟ್ಬಿಟ್ಟೈತೆ ಬಂಗಾರಿ. ಮಾವಿನ ಸೊಪ್ಪು ಕಟ್ಟಿದ್ರೇ ಇದಕ್ಕೊಂದು ಲಕ್ಷಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಬ್ಬಕ್ಕೊಂದು ಕಳೆ ಸಾಕು ಬಿಡು ಮಗ್ನೆ, ಸಾಕು ಬಿಡವಾ. ಇದೊಂದು ಪುಟಾಣಿ ಸೊಪ್ಪು ತಗೊಂಡು ಎಲ್ಲಿ ಕಟ್ಟದಪ್ಪ ನೋಡು. ಫುಲ್ಲು ಕ್ಲೀನಿಂಗು ನಮ್ಮ ಮನೇಲಿ, ಬಟ್ಟೆಗಳ ರಾಶಿ. ಎಲ್ಲಿ ಮಡಗಿಯ? ಇವನೊಬ್ಬ ಮಧ್ಯದಲ್ಲಿ ಬಾಯಿ ಕಡೆಗೆ. ಸಂಕ್ರಾಂತಿಗೆ ಹೂ ಕಟ್ತಾ ಇದ್ದೀವಿ. ಇಷ್ಟು ಹೂ ಇದ್ದರೆ ಸಾಕು, ಫುಲ್ ಹಬ್ಬನೇ ಮಾಡಿಬಿಡ್ಬೋದು. ಇಷ್ಟು ಹೂಗೆ ನಗರದಲ್ಲಿ ಏನಿಲ್ಲ ಅಂದ್ರೂ 100 ರೂಪೀಸ್ ಕೊಡಬೇಕು. ಯಾಕೆ ಬೈತೀಯ ಜಾನುಗೆ? ಯಾಕೆ ಬೈದೆ ಜಾನುಗೆ? ಯಾಕೆ ಬೈದೆ? ಸುಮ್ಮನೆ ಯಾಕೆ ಬೈದೆ? ಅದೇ ಯಾಕೆ ಬೈದೆ? ಅವಳು ಏನು ಮಾಡಿದ್ಲು? ಏನು ಮುಟ್ಟಿದ್ಲು? ಹಾಂ, ಕಡ್ಜ ಕಚ್ಬಿಡ್ತಾ? ಕಡ್ಜ ಕಚ್ಚಿದ್ರೆ ಅವಳನ್ನ ಯಾಕೆ ಬೈತೀಯ? ಯಾಕೆ ಬೈತೀಯ ಹೇಳು? ಅವಳು ಏನು ಮಾಡಿದ್ಲು ಈಗ? ಏನು ಮುಟ್ಟಿದ್ಲು? ಅದಕ್ಕೆ ಬೈದ್ಯಾ? ಪಾಪ ಅಲ್ವಾ? ಯಾಕೆ ಪಾಪ ಅಲ್ಲ? ನೀನು ಪಾಪನಾ? ನನಗೆ ಜಾನು ಪಾಪ. ಘಮ ಉಪ್ಪಿಟ್ಟು ರೆಡಿ. ನಮ್ಮ ಬೇಬಿಯಲ್ಲಿ ಯಾಕೆ ಬೇಬಿ ಅಳ್ತಿದ್ಯಾ ಮಗನೇ? ಯಾಕೆ ಅಳ್ತಿದ್ಯಾವ? ಈ ಥರ ಬ್ಲೂ ಕಲರು ಹಸುಗೆ ಮತ್ತು ಮರಿಗಳಿಗೆ ಈ ರೀತಿ ಬ್ಲೂ ಕಲರ್ನ ಹಾಕೋದು. ಬ್ಲೂ ಅಂತಲ್ಲ, ಬೇರೆ ಕಲರ್ಸು ಹಾಕ್ತಾರೆ, ಬಟ್ ನಮ್ಮ ಮನೇಲಿದ್ದು ಬ್ಲೂ ಕಲರ್. ಮುತ್ತು ಕೊಡ್ತೈತೆ ಪಂಚಾಮೃತ ಮೇಕಿಂಗ್.
ಸ್ಪೆಷಲ್ ಬಂದು ಪಂಚಾಮೃತ, ಪಾಯಸನೂ ಫುಲ್ ರೆಡಿ. ಅನ್ನ ಇಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬ ಒಂಥರ ಹಸುಗಳ ಹಬ್ಬ, ಹಂಗಾಗಿ ಇವಾಗ ಹಸುಗೆ ಎಡೆ ಹಾಕೊಂಡು ಹೋಗಿ ಪೂಜೆ ಮಾಡುವ. ಏನೇ ಬಿಸಿ ಅಣ್ಣ ಅನ್ನ ಹಸು ಕೊಡೋಕ್ಕೆ ಪೂಜೆ ಮಾಡಾಯ್ತಾ? ಗಂಧದ ಕಡೆ ಫುಲ್ ಪೂಜೆ ಎಲ್ಲ ಆಗಿದೆ. ಇನ್ನು ನಾವು ಹೊಸ್ತಿಲ್ಗೆಲ್ಲ ಪೂಜೆ ಮಾಡಿದ್ದೀವಿ. ಇನ್ನು ಊಟ ಮಾಡೋದಷ್ಟೇ ಬಾಕಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಪಾಪುಗೆ ಬಟ್ಟೆ ತಗೊಬರ್ಬೇಕಾಗಿತ್ತು. ಅದ್ರ ಜೊತೆಗೆ ವಾಸವಿ ಮಾಲ್ಗೆ ಒಂದ್ಸಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಹೋಗುವಾಗಲೇ ಟೈಮ್ 4 ಗಂಟೆ ಮೇಲಾಗಿತ್ತು. ಲೇಟ್ ಆಗ್ಬೋದು ಅಂತಲೇ ಅಂದ್ಕೊಂಡು ಹೋದ್ವಿ. ನಗರದಲ್ಲಿರೋ ವಾಸವಿ ಮಾಲಲ್ಲಿ ಜಸ್ಟ್ 150 ರುಪೀಸಿಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಟಾಪ್ಸು ಮತ್ತು ಮನೆಗೆ ಬೇಕಾಗಿರೋಂಥ ಸ್ಕ್ರೀನ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಒಂದ್ಸಲ ನೋಡೋಣ ಅಂತ ಹೋದ್ವಿ. ಬಟ್ ಆದರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಸ್ಕ್ರೀನ್ಗಳು ತುಂಬಾ ಕ್ವಾಲಿಟಿಯಿಂದ ವರ್ತ್ ಅನಿಸ್ತು. ಅದು ಬಿಟ್ಟರೆ ಇನ್ನು ಮಕ್ಳ ಬಟ್ಟೆ ಆಗಲಿ ಇನ್ನು ದೊಡ್ಡವ್ರದ್ದಾಗಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಜೆಂಟ್ಸ್ ವೇರು ಮಕ್ಕಳಿಗೆ ಹುಡುಗರಿಗೆ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದ್ವು. ನಾನು ನಮ್ಮ ಪಾಪುಗೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎತ್ನಿಕ್ ವೇರಾಗಿ ಏನಾದರೂ ಸಿಗ್ಬೋದಾ ಅಂತ ಹೋದೆ. ಬಟ್ ಹೋಗಿದ್ದಕ್ಕೂ ನೋ ಯೂಸ್, ಬಂದಿದ್ದಕ್ಕೂ ಲಾಸ್ ಆಗಬಾರ್ದು ಅಂತ ಹಾಗೆ ಗೋಬಿ ತಿಂದ್ಕೊಂಡು ಎಳ್ಳು ಬೆಲ್ಲಕ್ಕೆ ಬೇಕಾಗಿರೋ ಐಟಮ್ಸ್ನ ತಗೊಂಡು ಮನೆಗೆ ವಾಪಸ್ ಆದ್ವಿ. ನಗರ ಹೋಗಿ ಬರೋ ಅಷ್ಟರಲ್ಲಿ ಆಲ್ರೆಡಿ 7 ಆಗಿತ್ತು. ಪಾಪುಗೆ ಹೇಳ್ತಿರೋಕ್ಕೆ ಅಂತ ಬೆಲ್ಲ ಮತ್ತು ಕಡಲೆ ಬೀಜ, ಹಾಗೆ ಕವರ್ ಮಾಡೋಕ್ಕೆ ಪ್ಯಾಕೆಟ್ಸ್, ಇಲ್ಲ ಬರಲ್ಲ, ಇದೊಂದು ಪ್ಯಾಕೆಟ್ ಪ್ಯಾಕೆಟ್. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ರೆಡಿನೇ ತಗೋತಾರೆ, ಯಾಕೆಂದರೆ ಮಾಡೋಕ್ಕೆ ಅಷ್ಟು ಟೈಮ್ ಇರೋಲ್ಲ. ಸೊ ಹಾಗಾಗಿ ಬಟ್ ನಮಗೆ ಟೈಮ್ ಇರುತ್ತಲ್ಲ, ಸೊ ನಾವು ಮಾಡೋಣ ಅಂತ. ಬಟ್ 1 ವೀಕಿಂದನೇ ಮಾಡ್ಕೋಬೇಕು. 1 ವೀಕಿಂದ ಫುಲ್ ಬ್ಯುಸಿ ಇರೋದ್ರಿಂದ ನಾವು ಇವಾಗ ಮಾಡ್ತಾ ಇರೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದೊಂದು ಲೈಕು ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ, ಹಾಗೆ ಒಂದು ಪಾಸಿಟಿವ್ ಫೀಲಿಂಗ್ನ ಕೊಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.